ಕರಿಕಾನನ ಪರ್ವತ ಹೆಸರಿಗೆ ತಕ್ಕಂತೆ ಕಗ್ಗತ್ತಲ ಕಾಡುಗಳನ್ನ ಹೊಂದಿರೋ ಈ ಪರ್ವತ ರಾತ್ರಿ 7 ಗಂಟೆಯ ಸುಮಾರಿಗೆ ಮಧ್ಯರಾತ್ರಿ 1 ಗಂಟೆಯ ಭಯಾನಕ ಅನುಭವವನ್ನ ಕೊಟ್ಟಿತ್ತು. ಈ ಅರಣ್ಯ ರಾಶಿಯನ್ನ ಆವರಿಸಿದ್ದ ಮಂಜು, ಬಿಡದೆ ಹನಿಯುಕ್ಕುತ್ತಿದ್ದ ಮಳೆ, ತಣ್ಣನೆ ಬೀಸುತ್ತಿದ್ದ ಗಾಳಿ, ಆ ಕಾಳರಾತ್ರಿಯಲ್ಲಿ ಲೀನವಾದಂತಿದ್ದ ವೃಕ್ಷ ಸಮೂಹ, ಆ ನೀರವ ಮೌನವನ್ನು ಕೆಣಕುತ್ತಿದ್ದ ಹುಳಹಪ್ಪಟೆಗಳ ಸದ್ದು, ಕತ್ತಲು ಗಾಢವಾಗುತ್ತಿದ್ದರೂ ಈ ಅಡವಿಯೊಳಗೆ ಒಂದಷ್ಟು ಸಮಯ ನನ್ನನ್ನ ಕಳೆಯುವಂತೆ ಮಾಡಿತ್ತು. ಈ ಕಾಡನ್ನ ಕಾಯೋ ಕರಿಕಾನನ ಪರಮೇಶ್ವರಿ ದೇವಿಯನ್ನ ದರ್ಶನ ಮಾಡಲು ಇಲ್ಲಿಗೆ ಹೋಗಿ ಇನ್ನೇನು ಮರಳೋ ಹೊತ್ತಿಗೆ ಮಳೆ ಶುರುವಾಗಿ ಅಲ್ಲೇ ಪಕ್ಕದಲ್ಲಿ ಹಾಳು ಬಿದ್ದಂತಿದ್ದ ಬಸ್ ನಿಲ್ದಾಣವೊಂದರ ಒಳಗೆ ಸೇರಿದ್ದೆ. ಸಮಯ ಸರಿಸೋಕೆ ಈ ನಿಬಿಡಾರಣ್ಯದೊಳಗೆ ನಡೆಯೋ ಆಗು ಹೋಗುಗಳನ್ನ ಗಮನಿಸುತ್ತಾ ನಿಂತಿದ್ದೆ. ಈ ಕಾಡು ಅನ್ನೋದು ನಮ್ಮನ್ನ ಕಾಡೋದು ಅದರ ಒಳಹೊಕ್ಕಾಗ ಅಲ್ಲ, ಅದರ ಅಂತರಾಳದ ಕದ ತಟ್ಟಿದಾಗ ಮಾತ್ರವೇ. ಮೌನದಲ್ಲೇ ಕಾಣೋ ಪ್ರತಿ ದೃಶ್ಯಗಳ, ಕೇಳೋ ಪ್ರತಿ ಶಬ್ದಗಳ ಆಸ್ವಾದನೆಗೆ ಸಿದ್ಧವಾಗಿ ನಿಂತರೆ ಈ ಅನಂತವಾದ ಅರಣ್ಯದ ಅದ್ಭುತ ಜಗತ್ತಿನ ಅನಾವರಣ ಆಗದಿರಲು ಸಾಧ್ಯವೇ? ಈ ಕರಿಕಾನನ ಮಲೆಯಲ್ಲಿ ಪಶ್ಚಿಮ ಘಟ್ಟಗಳ ಅಂತ್ಯವಾದರೆ ಕರಾವಳಿಯ ಆರಂಭವಾಗುತ್ತದೆ. ನಸುಗತ್ತಲ ಹೊತ್ತಲ್ಲಿ ಇಲ್ಲಿಯ ಪರ್ವತ ಪಂಕ್ತಿಗಳೆಲ್ಲವೂ ಹಿಮದಲ್ಲಿ ಅಂತರ್ಧಾನವಾಗಿ ಹೋಗಿರುತ್ತದೆ. ಈ ಅರಣ್ಯಗಳಲ್ಲಿ ಸಮಯ ಹರಿಸೋದು ನನಗೇನು ಹೊಸದಲ್ಲ. ಪ್ರತಿ ಬಾರಿಯೂ ಹೊಸ ಅನುಭವಗಳನ್ನೇ ಉಣಬಡಿಸುತ್ತೆ ಈ ಕಾನನ. ರಾತ್ರಿಯಲ್ಲೂ ಒಂದಷ್ಟು ಹೊತ್ತು ಇಲ್ಲಿ ಕಳೆದು ಮರಳಿದ್ದೆ ಹೇಳಿ ಈ ಅಡವಿಗೆ ವಿದಾಯವನ್ನ. ಹಿಂದಿರುಗೋ ರಸ್ತೆಯಲ್ಲಿ ಈ ಕಾಡೊಳಗಿನ ವಿವಿಧ ಜೀವ ಸಂಕುಲದ ಪರಿಚಯವಾಗಿತ್ತು. ಹಾವು, ಹುಳ, ಹಪ್ಪಟೆಗಳ ಜೊತೆಗೆ ಕೆಲವು ಪ್ರಾಣಿಗಳು ಕಂಡವು. ನನ್ನ ಕಣ್ಣಳತೆಯಿಂದ ಸಾಗಿ ಹೋಗೋ ಅವುಗಳ ವೇಗ ಮಿಂಚಿನಂತಿತ್ತು. ಮುಂದೆ ಸಾಗಿದಂತೆ ಕಾಡು ಕ್ಷೀಣಿಸಿ ನಾಡೊಳಗೆ ಹೊಕ್ಕಿದ್ದೆ. ದೇಹ ಇಲ್ಲಿತ್ತೆ ಹೊರತು ಮನಸ್ಸನ್ನ ಆ ಕಾಡೊಳಗಿನ ನಿಗೂಢ ವಾತಾವರಣದಲ್ಲೇ ಬಿಟ್ಟು ಮರಳಿದ್ದೆ. ಕಾಡು ನಮ್ಮೆಲ್ಲರ ಕಲ್ಪನೆಗಳಿಗೂ ಮೀರಿದ್ದು ಅದರ ಬಗ್ಗೆ ಅರಿತಿರುವುದು ಸಾಸಿವೆಯಷ್ಟಾದರೆ ಅರಿಯಬೇಕಾಗಿರುವುದು ಸಾಗರದಷ್ಟಿದೆ.